ರತ್ನಮ್ಮನ ಅಡುಗೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಈರುಳ್ಳಿ ಪಕೋಡ ಹೇಗೆ ಮಾಡೋಣ ಅಂತ ನೋಡೋಣ. ಈರುಳ್ಳಿ ಒಂದು 5 ಈರುಳ್ಳಿ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಚಿಕ್ಕ ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಈರುಳ್ಳಿಯ ಕಟ್ ಮಾಡ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಎಲ್ಲ ಈ ಥರ ಬಿಡಿಯಾಗಿ ಬಿಡಿಸ್ಕೋಬೇಕು. ಕಡಲೆ ಹಿಟ್ಟನ್ನು ಸೇರಿಸ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು 2 ಸ್ಪೂನಷ್ಟು ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಚಿಲ್ಲಿ ಪೌಡ್ರು 2 ಸ್ಪೂನು ಚಿಲ್ಲಿ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಲ್ಲ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕರ್ಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋಣ. ಸ್ಪೂನಲ್ಲಿ ಮಾಡಿದರೆ ಉಪ್ಪು ಖಾರ ಹಿಡಿಯಲ್ಲ. ಕೈಯಲ್ಲೇ ಚೆನ್ನಾಗಿ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಿಕ್ಸ್ ಆದ ನಂತರಕ್ಕೆ ಒಂದು ಬಾಣಲಿಯನ್ನು ಇಟ್ಟು ಬಾಣಲಿ ಬಿಸಿ ಆಗೋ ನಂತರಕ್ಕೆ ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಅದು ಎಣ್ಣೆ ಬಿಸಿ ಆದಮೇಲೆ ಒಂದು ಸೌಟು ತಗೊಂಡು ಇದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಈ ಹಿಟ್ಟಿಗೆ ಹಾಕಿ ಎಲ್ಲ ಸ್ಪೂನಲ್ಲಿ ಮಿಕ್ಸ್ ಮಾಡಿ. ಆಗ ಗರಿ ಗರಿಯಾಗಿ ಪಕೋಡ ತುಂಬ ಚೆನ್ನಾಗಿ ರುಚಿಯಾಗಿ ಬರ್ತದೆ. ಅದಕ್ಕೆ ಈ ಬಿಸಿ ಇರುತ್ತಲ್ಲ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಸ್ಪೂನಲ್ಲಿ ಮಾಡಿದ್ದೀನಿ. ಈ ಎಣ್ಣೆ ಬಿಸಿ ಆದ ನಂತರಕ್ಕೆ ಈ ಥರ ಬಿಡ್ತಾಯಿದ್ದೀನಿ ನೋಡಿ, ಚೆನ್ನಾಗಿ ಬರ್ತದೆ. ಊಟಕ್ಕೆ ಅನ್ನ ರಸ ಏನಾರ ಮಾಡಿದ್ರೂ ಚೆನ್ನಾಗಿರ್ತದೆ. ಇದು ಒಂದು ಸಾರಿ ನಿಮ್ಮನೇಲೂ ಮಾಡಿ ನೋಡಿ. ಈ ಕಲರ್ ಎಷ್ಟು ಚೆನ್ನಾಗಿ ಗೊತ್ತೈತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈರುಳ್ಳಿ ಇದ್ದರೆ ಯಾವಾಗಲ ಈಗೇನು 7 kg ಈರುಳ್ಳಿ ಈಗ ಯಾವಾಗಲಾರು ಮಾಡ್ಕೋಬೋದು. ತುಂಬ ಚೆನ್ನಾಗಿರ್ತದೆ ನೋಡಿ. ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.